ನನ್ನ ಆತ್ಮೀಯ ಗೆಳೆಯ ಒಬ್ಬ ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಾನೆ. 6-7 ಅಂಗಡಿ ಇದೆ ಅವನಿಗೆ. ಬಡತನದಲ್ಲಿ ಬಂದವನು ಚೆನ್ನಾಗಿ ಅಂಗಡಿ ಎಲ್ಲ ಕಟ್ಕೊಂಡಿದ್ದಾನೆ. ಈಗ ಅವನ ಮಗನೇ ನೋಡ್ಕೋತಾನೆಲ್ಲ ಅಂಗಡಿ ಎಲ್ಲ. ಈತ ಎಲ್ಲ ಮಗನಿಗೆ ಒಪ್ಪಿಸಿ ಆಧ್ಯಾತ್ಮಿಕ ಮನಸ್ಸು ಮಾಡ್ಕೊಂಡಿದ್ದಾನೆ, ಸಮಾಜ ಸೇವೆ ಅಂತಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ನನಗೆ ನೆನಪಾಯಿತು, ನಾನು ಅವನು ಒಂದೇ ತರಗತಿಯಲ್ಲಿ ಓದ್ದವರು. 2ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಒಂದೇ ತರಗತಿಯಲ್ಲಿ ಓದ್ದವರು. ಬಹಳ ಬಡ ಬಂತಂದದ ಒಂದು ಹುಡುಗ. ಅಪ್ಪ ಏನೋ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು ಅಂತ ನೆನಪು ನನಗೆ. ಇವನು ರಜೆ ಬಂದಾಗೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು. ಅಷ್ಟಾದ್ರೂ ಮನೆಯಲ್ಲಿ ಖರ್ಚು ವೆಚ್ಚ ಹೊಂದಿಸೋಕೆ ಆಗ್ತಿರ್ಲಿಲ್ಲ. ಎಷ್ಟು ಊಟ ತರ್ತಿರ್ಲಿಲ್ಲ ಎಷ್ಟೋ ಸಲ ಅವನು. ನಾನು ಅವನು ಊಟ ಹಂಚಿಕೊಂಡದ್ದು ಉಂಟು. 7ನೇ ಕ್ಲಾಸ್ ಆದ್ಮೇಲೆ ಅವನು ಸ್ಕೂಲಿಗೆ ಬರಲೇ ಇಲ್ಲ. ಎಲ್ಲಿಗೆ ಹೋದ ಅಂತ ಗೊತ್ತಾಗ್ಲಿಲ್ಲ. ಯಾರೋ ಹೇಳಿದ್ರು ಅವನ ಅಪ್ಪನ ಜೊತೆಗೆ ಕೂಲಿ ಹೋಗ್ತಿದ್ದಾನೆ, ಶಾಲೆಗೆ ಬರೋಕ್ ಆಗಲ್ಲ ಅವನಿಗೆ ಅಂತ ಬಿಟ್ಬಿಟ್ರು. ಸಂಪರ್ಕ ತಪ್ಪೋಯ್ತು. ಆ ನಂತರ ಗೊತ್ತಾಯ್ತು ಯಾವುದೋ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾನ ಅವನು ಅಂತ. ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಒಂದ್ಸಲ ಹೋಗಿ ಭೇಟಿ ಆದೆ. ಬಹಳ ಬ್ಯುಸಿ ಇದ್ದ, ಕೆಲಸ ಮಾಡ್ಬೇಕಲ್ಲ, ಯಜಮಾನ ಇದ್ದ, ಕೆಲಸ ಮಾಡ್ತಿದ್ದ. ನನ್ನ ಟೈಮ್ ಸಿಕ್ಕಾಗೆಲ್ಲ ಒಂದು 10 ನಿಮಿಷ ಭೇಟಿ ಆಗೋದು ಬರೋದು ಮಾಡ್ತಿದ್ದೆ ನಾನು. ಮುಂದೆ ಸಂಪರ್ಕ ತಪ್ಪೋಯ್ತು. ಈ ಜೀವನ ಹೇಗೆ, ನೀರಿನ ಹೊಳೆಗೆ ಸಿಕ್ಕಾಕೊಂಡಾಗ ಎಲ್ಲೆಲ್ಲಿ ಎಲೆಗಳು ಬರ್ತದೋ ಕೊಚ್ಕೊಂಡು ಹೋಗ್ಬಿಡುತ್ತೆ ಜೀವನ. ಎಲ್ಲೋ ಬೇರೆ ಬೇರೆ ದಿಕ್ಕಿ ತಗೊಂಡು ಹೋಗ್ಬಿಡುತ್ತೆ. ಹಾಗೆ ನಾನು ಎಷ್ಟೋ ವರ್ಷ ಆಯ್ತು ನನ್ನ ಗೆಳೆಯ ಎಲ್ಲಿದ್ದಾನು ಗೊತ್ತಾಗ್ಲಿಲ್ಲ. ಒಂದ್ಸಲ ಮತ್ತೆ ಊರಿಗೆ ಹೋದಾಗ ಎಲ್ಲಿದ್ದಾನ ಅವನು ಅಂತ ಕೇಳಿದೆ. ಏನು ಗೊತ್ತಿಲ್ವಾ ನಿನಗೆ, ಬಾ ದೊಡ್ಡವನಾಗಿದ್ದಾನಪ್ಪ, ಈಗ ಅಂಗಡಿ ತೆಗೆದಿದ್ದಾನೆ ಅಂತ. ಅವನು ಫೋನ್ ನಂಬರ್ ಇಲ್ಲ, ಏನೂ ಇಲ್ಲ ನನ್ನ ಕಡೆಗೆ. ಇನ್ನೊಬ್ರು ಯಾರೋ ಮಾಡಿಕೊಟ್ರು, ಬಂದೇ ಬಿಟ್ಟ ಅವನು ನನ್ನ ಕಡೆಗೆ. ಅಯ್ಯೋ ನಿನ್ ಫೋನ್ ನಂಬರ್ ಇಲ್ಲಪ್ಪ, ಎಷ್ಟು ಹುಡ್ಕಾಡಿದೆ ಗೊತ್ತಾ, ಸಿಗ್ಲಿಲ್ಲ ಅಂತೆಲ್ಲ ಮಾತಾಡಿದ. ಏನ್ ಮಾಡ್ತೀವೋ ಅಂತ ಕೇಳಿದೆ. ಬಾ ಅಂತ ಕರ್ಕೊಂಡೋದ. ಆಗ್ಲಿ ಒಂದು 3 ಅಂಗಡಿ ಇತ್ತು ಅವನು, ಅವಂದೇ ಸ್ವಂತ. ಬಹಳ ಚೆನ್ನಾಗಿದ್ದಾನೆ, ಹಣಕಾಸಿನ ಚೆನ್ನಾಗಿದ್ದಾನೆ, ಚೆನ್ನಾಗಿ ಬದುಕಿದ್ದಾನೆ. ಹೇಳ್ದ ಇನ್ನೊಂದು 3 ತಿಂಗಳು ಇನ್ನೂ 3 ಅಂಗಡಿ ಆಗ್ತದೆ ನಂದು. ಒಟ್ಟು 6 ಅಂಗಡಿ ಮಾಡ್ಬೇಕು ಅಂತ ಮಾಡಿದ್ದೀನಿ ತಕ್ಷಣ ನಾನೀಗ ಅಂದ. ಅಲ್ಲೋ, ಹಣ ಎಲ್ಲಿ ತರ್ತೀಯ ನೀನು? ಒಂದೊಂದು ಅಂಗಡಿ ಮಾಡೋದೇ ಕಷ್ಟ, 3 ಅಂಗಡಿ ಮಾಡಿದ್ದೀನಿ ಅಂತೀಯ, ಇನ್ನೂ 3 ಮಾಡ್ತೀನಿ ಅಂತೀಯ, ಏನ್ ಲಾಟ್ರಿ ಹೊಡಿತ ನಿನಗೆ ಹೇಗೆ ಅಂತ ಕೇಳಿದೆ. ಅವ್ನು ಹೇಳ್ದ, ಒಂದು ಘಟನೆ ಹೇಳ್ತೀನಿ, ಅದರಿಂದ ನನ್ನ ಜೀವನ ಬದಲಾಯಿಸ್ತು ಅಂತ. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಇದು ಬಹಳ ಅದ್ಭುತ ಘಟನೆ ಇದು. ಅವನೊಂದು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಅವನು ಆಲೂಗಡ್ಡೆನೂ ಮಾರ್ತಾ ಇದ್ರು. ಆಲೂಗಡ್ಡೆ ಈರುಳ್ಳಿ ಎಲ್ಲ ಮಾರ್ತಾ ಇದ್ರು ಹೊರಗಡೆ ಇಟ್ಟು. ಯಜಮಾನ ಹೇಳ್ದ, ನೋಡಪ್ಪ ನಾಳೆ ಬೆಳಿಗ್ಗೆ ಹೊಸ ಆಲೂಗಡ್ಡೆ ಬರ್ತಾ ಇದೆ, ಒಂದು 25 ಕಿಲೋ ಬರ್ತದೆ. ಅದು ಹಾಕೋಕ್ ಜಾಗ ಸ್ವಚ್ಛ ಮಾಡು, ಹಳೇದೇನೇ ತೆಗಿಯೋದೆಲ್ಲ ಕ್ಲೀನ್ ಮಾಡು, ಕ್ಲೀನ್ ಮಾಡಿ ಪೇಪರ್ ಗೀಪರ್ ಹಾಕಿಡು, ಹುಳ ಇದ್ರು ವರ್ಷ ಎಲ್ಲಾನು ಖಾಲಿ ಮಾಡು ಜಾಗ ಅಂದ್ರು. ಇವನೇನ್ ಮಾಡ್ದ, ಅಟ್ಟ ಹತ್ತಿದ, ಅಲ್ಲಿ ಇಟ್ಟಿರ್ತಾರಲ್ಲ ಎಲ್ಲ ತೆಗೆದ. ನೋಡ್ದ, ಅಯ್ಯೋ ಮೂಲೆಯಲ್ಲಿ ಒಂದು 4-5 ಕಿಲೋ ಆಲೂಗಡ್ಡೆ ಉಳಿದಿದೆ, ಹಳೇದು. ಹೊಸದ್ ಬಂದ್ಬಿಡುತ್ತಲ್ಲ, ಹಳೇದು ಯಾರು ತಗೋತಾರೆ ಇದನ್ನ ಅಂತ ಒಂದು ಗೋಣೆ ಚೀಲ್ದ ಹಾಕಿ ಟಪ್ ಅಂತ ಮ್ಯಾಲಿಂದ ಎಸೆದ ತಳಗೆ. ಬೇಜಾರಾಗಿ ಏನ್ ಮಾಡ್ತಾರೆ, ಹಳೆ ಇತ್ಕೊಂಡು ಏನ್ ಮಾಡೋದು ಇದನ್ನ, ಹೊರಗೆ ಎಸಿಬೇಕು ಅಂತ ತೆಳಗೆ ಹಾಕಿದ. ಮ್ಯಾಲೆಲ್ಲ ಕ್ಲೀನ್ ಮಾಡಿದ. ಯಜಮಾನ ಕೂತಿದ್ನಲ್ಲ ಕೆಳಗೆ, ಬೈಲಿ ಅಂತ ಕರೆದ. ಅದ್ಯಾಕೆ ಹಂಗ ಹೋಗದೆ ಅದನ್ನ ಅಂತ ಕೇಳ್ದ. ಹಳೇದು ಸ್ವಾಮಿ, ಅದು ಬಾಳಿಲ್ಲ, ಒಂದು 4-5 ಕಿಲೋ ಇದಾವ ಅಷ್ಟೇನೆ, ಇಟ್ಕೊಂಡು ಏನ್ ಮಾಡೋದು ಅದನ್ನ, ಯಾರು ತಗೋತಾರೆ? ಹೊಸದ್ ಬರುತ್ತಲ್ಲ ಅದು ಜೋಡಿಸಿದೆ ಅಂತ. ಯಜಮಾನ ಕರೆದು ಹೇಳಿದಂತೆ, ಬಾಯಿಲಿ ಕೂತ್ಕೊ, ಲೆಕ್ಕ ಹೇಳ್ತೀನಿ. ನಾ ತಂದದ್ದು ಎಷ್ಟಪ್ಪ ಆಲೂಗಡ್ಡೆ ಮಾರ್ಕೆಟ್ ಇಂದ? 25 ಕಿಲೋಗ್ರಾಮ್ ಅಲ್ವಾ, 25 ಕಿಲೋ ತಂದಿದ್ದೀನಿ. 20 ಕಿಲೋ ಮಾರಾಟ ಹೋಗಿದೆ. ಲೆಕ್ಕ ಕೇಳ್ತೀನಿ, ಕೇಳ್ಕೊ ಸರಿಯಾಗಿ ನೀನು ಅಂತ ಹೇಳಿದಂತೆ. ಈಗ ನಾನು ಆಲೂಗಡ್ಡೆಗೆ ಮೊದಲು ದುಡ್ಡು ಹಾಕಿದ್ನಲ್ಲ ತರಬೇಕಾದ್ರೆ, ನಾನು ಈಗ 20 ಕಿಲೋ ಮಾರಿದಾಗ ನಾನು ಆಲೂಗಡ್ಡೆ ತರೋಕ್ ಹಾಕಿದಂತ ಖರ್ಚಾಯ್ತು. ಅಂದ್ರೆ ನಾನು ಹಾಕಿದ ದುಡ್ಡು ವಾಪಸ್ ಬಂತು. ಲಾಭ ಬರೋದು ಎಲ್ಲಿಂದ ಅಲ್ವಾ? ಈ 5 ಕಿಲೋ ಮಾರಿದ್ರೇನೆ ಲಾಭ ಬರೋದು. ಅದರಲ್ಲಿ ನನ್ನ ಜೀವನ ನಡಿಬೇಕು, ನಿನ್ನ ಸಂಬಳ ಆಗ್ಬೇಕು. ನಿನ್ನ ಜೀವನ ನಡೆಯೋದು 20 ಕೆಜಿಯಿಂದಲ್ಲ. 20 ಕೆಜಿ ನನಗೇನು ಪ್ರಯೋಜನ ಇಲ್ಲ. ಅದು 20 ಕೆಜಿ ಮಾರಾಟ ಮಾಡಿದ್ದು ನಾನು ಹಾಕಿದ ದುಡ್ಡಿಗೆ ಬಂತು. ನನಗೆ ನಿನಗೆ ಬದುಕಾಗ್ಬೇಕಾದ್ರೆ 5 ಕೆಜಿಯಿಂದಾನೇ ಆಗ್ಬೇಕು. ಇದನ್ನ ಮರಿಬೇಡ ನೀನು, ಗೊತ್ತಾಯ್ತಾ ನಿನಗೆ? ಉಳಿದಿದ್ರಿಂದ ನಮ್ಮ ಜೀವನ ಆದದ್ದು ಖರ್ಚು, ಬಿಟ್ಬಿಡೋದು. ನಾನು ಹುಡುಗನಿಗೆ ಗೊತ್ತಾಯ್ತು. ಆ 5 ಕಿಲೋ ಚೆನ್ನಾಗಿ ಒರೆಸಿ ಇಟ್ಟ, ಚಂದ ಜೋಡಿಸಿಟ್ಟ, ಅದೇ ಮಾರಾಟ ಆಗುವ ಹಾಗೆ. ನಾವು ಹೇಳಿದ, ಅವತ್ತೇ ಪಾಠ ಕಲಿತೆ ಗುರು ನಾನು. ಏನ್ ಪಾಠ ಗೊತ್ತಾ? ಯಾವುದೋ ವೇಸ್ಟ್ ಅನ್ನೋಕ್ ಸಾಧ್ಯ ಇಲ್ಲ. ನನ್ನ ಜೀವನದ ಲಾಭ ಅನ್ನೋದು ಬರೋದು ಯಾವಾಗ ಗೊತ್ತಾ? ಕೊನೆಗೆ ಬರೋದು, ಮೊದಲು ಬರೋಲ್ಲ ಲಾಭ. ಮೊದಲು ಹಾಕಿದ ದುಡ್ಡು ವಾಪಸ್ ಬರುತ್ತೆ ನಿಮಗೆ, ಆಮೇಲೆ ಲಾಭ ಬರೋದು. ಅದನ್ನ ತಿಳ್ಕೊಂಬಿಟ್ಟೆ. ಅದನ್ನೇ ವ್ಯಾಪಾರದ ಸೂತ್ರ ಅಂತ ಮಾಡ್ಕೊಂಡೆ. ಈಗ 6 ಅಂಗಡಿ ಮಾಡ್ತೀನಿ ನೋಡಿ ಒಂದು 3 ತಿಂಗಳಲ್ಲಿ ಅಂತ. ಭಲೆ ಒಳ್ಳೆ ಐಡಿಯಾಪ್ಪ ಇದು ಅಂತ ಅನಿಸ್ತು. ಆಮೇಲೆ ನನಗನ್ಸಿದ್ದೇನು ಗೊತ್ತಾ ಸ್ನೇಹಿತರೆ, ನಮ್ಮ ಬದುಕು ಹಾಗೆ ಅಲ್ಲ.
ಇದುವರೆಗೂ ಎಷ್ಟು ಜೀವನ ಕಳೆದಿದ್ದೇವೋ ಅದು ಬದುಕಿನ ಖರ್ಚಿಗಾಯ್ತು. ಇನ್ನೆಷ್ಟು ಉಳಿದಿದೆಯೋ ಗೊತ್ತಿಲ್ಲ ನನಗೆ, ನಾಳೆ ಬೆಳಗ್ಗೆನೆ ಮುಗಿದು ಹೋಗ್ಬೋದು ಗೊತ್ತಿಲ್ಲ. ಆದ್ರೆ ಎಷ್ಟು ಉಳಿದಿದೆಯೋ ಅದರಿಂದಾನೇ ಜೀವನಕ್ಕೆ ಸಾಧನೆ ನಮ್ದು. ಆಲೂಗಡ್ಡೆ ಎಷ್ಟು ಚೆನ್ನಾಗಿದೆ ನೋಡಿ, 20 ಕಿಲೋ ಖರ್ಚಿಗಾಯ್ತು, ಲಾಭ ಆಗೋದು 5 ಕಿಲೋದಿಂದಾನೆ. ಆದ್ರಿಂದ ಇದುವರೆಗೂ ನಾವೇನೇನು ಸಂಪಾದನೆ ಮಾಡಿದ್ದೀವೋ, ಡಿಗ್ರಿ ಆಗ್ಬಹುದು, ಅನುಭವ ಆಗಬಹುದು, ಜನ ಪರಿಚಯ ಸಂಪರ್ಕ ಆಗ್ಬಹುದು, ಇದೆಲ್ಲ ಬದುಕಿನ ಖರ್ಚಿಗಾಯ್ತು. ಇದೆಲ್ಲ ಪಡ್ಕೊಂಡಿದ್ದೀವಲ್ಲ, ಶಿಕ್ಷಣ, ಜ್ಞಾನ, ಅನುಭವ ಎಲ್ಲ ಪಡ್ಕೊಂಡಿದ್ದೀವಲ್ಲ, ಇದು ವೆಚ್ಚ ಆಯ್ತು. ಇದರಿಂದ ಬಂದಿದ್ರಿಂದ ನಾನು ಜನಕ್ಕೆ ಬಳಸಿದ್ರೆ, ಸಮಾಜಕ್ಕೆ ಏನಾದರೂ ಬಳಸಿದ್ರೆ ಅದು ಲಾಭ ನನಗೆ. ಆದ್ರಿಂದ ಇದುವರೆಗೂ ಆದಂಥ ಜೀವನ ಖರ್ಚಾಯ್ತು, ಇನ್ನು ಮುಂದೆ ಉಳಿದಂಥ ಜೀವನ ಸರಿಯಾಗಿ ಬಳಸಿದ್ರೆ ಅದು ನನಗೆ ಲಾಭ ಆಯ್ತು, ನನಗೂ ಲಾಭ ಆಯ್ತು, ಪ್ರಪಂಚಕ್ಕೂ ಲಾಭ ಆಯ್ತು. ಬದುಕುವ ರೀತಿ ಹಾಗೆ. ಈ ಸ್ಫೂರ್ತಿದಾಯಕ ಮಾತು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.